ಅವನಿ, ನೀನ್ ನಮ್ ಕುಟುಂಬಕ್ಕೋಸ್ಕರ ಇಲ್ಲಿವರೆಗೂ ಎಷ್ಟೋ ತ್ಯಾಗ ಮಾಡಿದ್ಯಾ. ಇವಾಗ ವಿಗ್ರಹಕ್ಕೋಸ್ಕರ ಗಂಡನ್ ತ್ಯಾಗ ಮಾಡೋದ್ಯಾಕೆ, ಸುಮ್ನಿರ್ಬೋದಲ್ವಾ ಅಂತ ಹೇಳಿದ್ಲು. ಇವಳೇನ್ ಮಾತ್ ಬದಲಾಯಿಸದ್ಲಲ್ಲ. ನನ್ ಬುಜ್ಜಿ ಹಾಗೆ ಹೇಳಲ್ವಲ್ಲ, ಇಲ್ಲಿ ಏನೋ ನಡೀತಿದೆ. ನಾನು ಮಾತು ತಪ್ಪಿ ಅಲೇಖ್ಯಾಗೆ ಶ್ರೀಕರ್ ಭಾವನ್ನ ಕೊಡ್ದೇನೆ ಇರ್ಬೇಕಂತೆ. ನಾನು ಈ ಸಮಯದಲ್ಲಿ ಮಾತನ್ನ ಹೇಗ್ ತಪ್ಪಿಸ್ಕೊಳಕ್ಕಾಗತ್ತೆ? ಅದಕ್ಕೆ ನಿಹಾರಿಕಾಗ್ ಹೊಡ್ದೆ ಅಲ್ವಾ ನಿಹಾರಿಕಾ? ಹೌದು ಹೌದೌದು, ಅದಕ್ಕೆ ಅವನಿ ನನಗೆ ಹೊಡೆದ್ಲು. ಇನ್ನೇನು ಇಲ್ಲ. ಯಾಕಿಂತ ಹುಚ್ಚು ಸಲಹೆ ಕೊಡ್ತಿದ್ಯಾ? ನಮ್ಮ ಮಧ್ಯ ಚಿಕ್ಕ ಚಿಕ್ಕ ಮನಸ್ತಾಪಗಳಿದ್ರು ಅವನಿ ಬೇರೆ ಯಾರು ಅಲ್ಲ, ನನ್ನ ತಂಗಿ ಥರನೇ ಅಲ್ವಾ, ಅದಕ್ಕೆ ಹಾಗಂದೆ. ಒಳ್ಳೆ ಸಲಹೆನೇ ಕೊಟ್ಟೆ ಬಿಡು. ಅದೇ ಆಗಿರುತ್ತೆ ಬಿಡಮ್ಮ. ಅಂತದೇನು ನಡೆಯಲ್ಲ ನಿಹಾರಿಕಾ, ಈ ಮದುವೆ ನಡೆಯತ್ತೆ ಅಷ್ಟೇ. ನಮ್ಮ ಮನೇಲಿ ಎಷ್ಟೇ ದೊಡ್ಡ ಜಗಳ ಆದ್ರೂ ಒಬ್ರಂದ್ರೆ ಇನ್ನೊಬ್ರಿಗೆ ಅಭಿಮಾನ ಇರೋದು ದೊಡ್ಡ ವಿಷಯ. ಈ ಜಗಳ ಇಲ್ಲಿಗೆ ಬಿಟ್ಬಿಡಿ. ಯಾರ್ ಎಷ್ಟೇ ಹೇಳಿದ್ರು ನಾನಂತೂ ಮಾತು ತಪ್ಪೋಳಲ್ವೇ ಅಲ್ಲ. ನಿಹಾರಿಕಾ, ನೀನ್ ನನ್ನ ಜೊತೆಗೆ ಬಾ ಬಾ. ಹಾಳದವಳು ಎಷ್ಟು ಜೋರಾಗಿ ಹೊಡೆದ್ಲು, ಕನಿಷ್ಠ ಸಾರಿ ಕೂಡ ಹೇಳಿಲ್ಲ. ಇನ್ನೂ ರೀಸೌಂಡ್ ಕೇಳಿಸ್ತಿದೆ. ಬುಜ್ಜಿ, ಕೆನ್ನೆ ಬಜ್ಜಿ ತರ ಆಗೋಗಿದೆ. ಅವನೇ ನಿನಗೆ ಹೊಡೆದಿರೋದಕ್ಕೆ ಕಾರಣ ಅದಲ್ಲ ಅಂತ ನನಗೆ ಗೊತ್ತು. ಅಷ್ಟಕ್ಕೂ ಏನ್ ನಡೀತು? ಆ ಫಾರಿನ್ ಬ್ಯಾಚ್ ಅಲ್ಲಿರೋ ಒಬ್ಬ ಕನ್ನಡತವನು ಇನ್ನೂ ಬದುಕೇ ಇದ್ದಾನೆ. ಆಗ್ಲೇ ಅವನು ಇಲ್ಲಿಗೆ ಬಂದು ಅಮ್ಮನವ್ರ ವಿಗ್ರಹ ಹೋಗಿದ್ದು, ಸೌಮ್ಯ ಕಿಡ್ನಾಪ್ ಆಗಿದ್ರಲ್ಲಿ ನಾವೇ ಮೇನ್ ವಿಲನ್ಸ್ ಅಂತ ಅವನಿಗೆ ಎಲ್ಲಾನು ಹೇಳ್ಬಿಟ್ಟ. ಅದು ಗೊತ್ತಾಗಿ ಅವನಿ ನನಗೆ ಹೊಡೆದ್ಲು. ಮತ್ತೆ ಅವನೇ ಯಾಕೆ ನಿಜ ಹೇಳ್ದೇನೆ ಮಾತು ಬದಲಾಯಿಸಿದ್ಲು? ನನಗೂ ಅದೇ ಅರ್ಥ ಆಗ್ತಾ ಇಲ್ಲ. ನಾನ್ ಹೇಳ್ತೀನಿ. ಊರಿನ ಜನ ಎಲ್ಲ ನಿನ್ನ ವೇದವತಿ ಅತ್ತೆ ಜಾತಕ ಹೊಂದಿರೋ ಸೊಸೆ ಅಂತ ಅನ್ಕೋತಾ ಇದ್ದಾರೆ. ಅದು ತಪ್ಪು ಅಂತ, ನಿನ್ನಿಂದಾನೇ ಅಮ್ಮನವ್ರ ವಿಗ್ರಹ ಹೋಯ್ತು ಅಂತ ಗೊತ್ತಾದ್ರೆ ನಮ್ ಕುಟುಂಬದ ಮೇಲೆ ಅಪವಾದ ಬರುತ್ತೆ. ನಿನ್ನಂತವಳನ್ನ ಸೊಸೆಯಾಗಿ ತಂದ್ಕೊಂಡಿರೋದಕ್ಕೆ ಊರಿನ ಜನರ ಮುಂದೆ ಅತ್ತೆ ತಲೆ ಎತ್ಕೊಳ್ಳೋದಕ್ಕಾಗದೆ ತನ್ನ ಪ್ರಾಣನೇ ಬಿಡ್ತಾರೆ. ಅದಕ್ಕೆ ನಿಜಾನ ಹೇಳಲಿಲ್ಲ. ಇವಾಗ ಬಿಟ್ಟೆ ಅಲ್ವಾ ಅಂತ ಶಾಶ್ವತವಾಗಿ ಬಿಡ್ತೀನಿ ಅಂತ ಅನ್ಕೋಬೇಡ. ಯಾವ ಸಮಸ್ಯೆನಾದ್ರೂ ಸಮಾಧಾನದಿಂದ ಬಗೆಹರಿಸ್ಬೇಕು ಅನ್ಕೋತೀನಿ. ಆದ್ರೆ ಅದು ಮಿತಿ ಮೀರಿದ್ರೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಹುಷಾರು. ಯಾಕವರೇ ನಿಹಾರಿಕಾಗ್ ಹೊಡೆದೆ? ಇಷ್ಟು ದೊಡ್ಡ ಜಾತ್ರೆಯಲ್ಲಿ ಹಾಗೆ ಯಾಕೆ ವರ್ತಿಸ್ದೆ? ಅಪ್ಪ ದೇವ್ರೆ, ಭಾವ ಏನು ಕೇಳಿಸ್ಕೊಳ್ಳಿಲ್ಲ. ಅಯ್ಯೋ ಏನಿಲ್ಲ ಭಾವ. ನಿಹಾರಿಕಾ ಬಗ್ಗೆ ನಿನಗೆ ಗೊತ್ತಿಲ್ವಾ? ನಿನ್ನ ನನ್ನಿಂದ ದೂರ ಮಾಡೋ ಮಾತನ್ನು ಮಾತಾಡಿದ್ಲು. ತಡ್ಕೊಳಕ್ಕಾಗದೆ ಕೋಪ ಬಂದು ಹೊಡೆದೆ. ಎಲ್ರೂ ಮುಂದೆ ಹೀಗೆ ಹೇಳಿದ್ರೆ ನಮ್ಮ ಕುಟುಂಬದ ಮರ್ಯಾದೆ ಹೋಗುತ್ತೆ ಅಂತ ಮಾತು ಬದಲಾಯಿಸಿ ಹೇಳಿದೆ. ಸರಿ, ಹೋಗೋಣ ಬಾ ಬಾವ. ಭಾವನೆ, ಉರಿತಿದೀಯಾ? ಪರವಾಗಿಲ್ಲ, ಮನೆಗೆ ಹೋದ್ಮೇಲೆ ಜಂಡು ಬಾಂಬ್ ಹಚ್ಕೊಡ್ತೀನಿ. ಕಡಿಮೆ ಆಗುತ್ತೆ. ಏನೋ ನಡೀತು, ಅದಕ್ಕೆ ಅವನಿ ಹೊಡೆದ್ಲು. ಅದನ್ನ ಇವರು ಹೇಳ್ತಿಲ್ಲ. ಅದೇ ನಡೆದಿರುತ್ತೆ. ಈ ಸೀನಲ್ಲಿ ಕಾಮಿಡಿ ಕ್ಯಾರೆಕ್ಟರ್ಸ್ಗೆ ಡೈಲಾಗ್ಸ್ ಇರಲ್ಲ, ಹೊರಡಿ. ಅತ್ತೆ ಮೇಲಿನ ಕೋಪ ಕೊತ್ತಿ ಮೇಲೆ ತೀರಿಸಿದ ಹಾಗೆ ನಮ್ಮೇಲೆ ಯಾಕೆ ಕೋಪ ಮಾಡ್ಕೊಳ್ತಾ ಇದೀಯಾ? ಕಾಮಿಡಿಯನ್ಸ್ ಅಂದ್ರೆ ಎಲ್ರಿಗೂ ಕೀಳೆ. ನಡಿ ವಸಂತ. ಡೈಲಾಗ್ ಇಲ್ಲ ಅಂತ ಹೇಳಿ ಗಾದೆ ಮಾತು ಹೇಳಿ ಹೋಗ್ತಾವ್ರೆ.
ಅನ್ನಪೂರ್ಣಾದೇವಿ ವೇದವತಿಯವರ ಮನೆಯಿಂದ ಹೊರಗಡೆ ಹೋಗಿದ್ದಕ್ಕೆ ನಮ್ಮ ಗ್ರಾಮದ ಪ್ರಜೆಗಳು, ಸುತ್ತಮುತ್ತಲಿನ ಗ್ರಾಮದ ಪ್ರಜೆಗಳು ಮಳೆ ಇಲ್ದೇನೆ, ಬೆಳೆ ಬೆಳಿದೇನೆ ಕಷ್ಟಪಟ್ಟರು. ಈಗ ಅಮ್ನೋರು ವಾಪಸ್ ಬಂದಿರೋದಕ್ಕೆ ಎಲ್ರಿಗೂ ಒಳ್ಳೆಯದೇ ಆಗುತ್ತೆ. ಅದಕ್ಕೆ ಸಂಕೇತ ಆ ಮೋಡಗಳು. ನಮ್ಮ ಭರವಸೆಗಳು ಆಕಾಶದಲ್ಲಿ ಕಾಣಿಸ್ತಾ ಇವೆ. ನಮ್ಮ ಸಮಸ್ಯೆಗಳನ್ನು ದೂರ ಮಾಡೋದಕ್ಕೆ ಮಳೆ ಹನಿಗಳು ಭೂಮಿನ ಸೇರೋದಕ್ಕೆ ಸಿದ್ಧವಾಗ್ತಾ ಇದೆ. ಯಾವ ಕ್ಷಣದಲ್ಲಾದರೂ ಗಂಗಮ್ಮ ತಾಯಿ ಭೂಮಿಗೆ ಬರ್ತಾಳೆ, ಎಲ್ಲರನ್ನೂ ಆನಂದದಲ್ಲಿ ಮುಳುಗಿಸ್ತಾಳೆ. ವೇದವತಿಯವರೇ, ನೀವು ಅಮ್ಮನವರ ಪ್ರಸಾದ ಮಾಡಿದರೆ ನೈವೇದ್ಯ ಸಮರ್ಪಿಸಿ ಪ್ರಸಾದನ ರೈತರೆಲ್ಲರಿಗೂ ನಿಮ್ಮ ಕೈಯಾರೆ ಕೊಟ್ಟರೆ ಅವರ ಹೊಲಗಳಲ್ಲಿ ಚೆಲ್ತಾರೆ. ಹೌದಮ್ಮ ಅವರೇ, ನೀವು ಬೇಗ ಪ್ರಸಾದ ಕೊಟ್ರೆ ಮತ್ತೆ ನಮಗೆಲ್ಲ ಒಳ್ಳೇದೇ ಆಗುತ್ತಮ್ಮ. ನಿಮ್ಮ ಕೈಲೇ ನಮ್ಮ ಬದುಕು ನಿಂತಿದ್ಯಮ್ಮ, ಬೇಗ ಪ್ರಸಾದ ಮಾಡಿಯಮ್ಮ. ಸರಿ, ನಿಂತ್ಕೊಳ್ಳಿ ಅತ್ತೆ. ಏನಮ್ಮ? ಯಾವಾಗಲೂ ನೀವೇ ಪ್ರಸಾದ ಮಾಡ್ತಾ ಇದ್ದೀರಾ. ನಿಮಗೇನಾದರೂ ತೊಂದರೆ ಆದರೆ ನಾನು ಮಾಡ್ತಿದ್ದೀನಿ. ಮತ್ತೆ ನಿಮ್ಮಂಥ ಜಾತಕ ಹೊಂದಿರೋ ಎರಡನೇ ಸೊಸೆ ಯಾವಾಗ ಮಾಡ್ತಾಳೆ? ಸಿಕ್ಕಾಕಿಸ್ಬಿಟ್ಲು. ಈ ಸಲ ಅಂತೂ ನಿಹಾರಿಕಾ ಮಾಡಿದ್ರೆ ಚೆನ್ನಾಗಿರತ್ತೆ ಅಂತ ನನ್ನ ಅಭಿಪ್ರಾಯ. ನೀವೆಲ್ಲ ಏನಂತೀರಾ? ಆಚಾರಗಳನ್ನ ಮುಂದಿನ ತಲೆಮಾರಿನಲ್ಲಿ ಮುಂದುವರ್ಸ್ಕೊಂಡು ಹೋಗೋದು ಎರಡನೇ ಸೊಸೆನೇ ಆಗಿರ್ಬೇಕಾದ್ರೆ ನಿಹಾರಿಕಾ ಅಮ್ಮ ಮಾಡೋದೇ ಒಳ್ಳೇದು. ಹೌದೌದು, ತುಂಬ ವರ್ಷಗಳಿಂದ ಮಾಡಬೇಕು ಅಂದ್ಕೊಂಡಿದ್ವಿ. ಅವಾಗಿನ್ನೂ ಕೃಷ್ಣ ಅವ್ರಿಗೆ ಮದುವೆ ಆಗಲಿಲ್ಲ ಅಂತ ಪ್ರಸಾದ ಮಾಡೋಕ್ಕಾಗಲಿಲ್ಲ. ಈ ವರ್ಷ ಆದರೂ ಮಾಡ್ಬೋದಲ್ವಾ? ಸರಿಯಾಗಿ ಫಿಟ್ಟಿಂಗ್ ಇಟ್ಲಲ್ಲ ಇವಳು. ನಿಮ್ಮೆಲ್ಲರ ಕೋರಿಕೆ ಪ್ರಕಾರನೇ ಈ ಸಲ ನನ್ನ ಎರಡನೇ ಸೊಸೆ ಹತ್ರ ಪ್ರಸಾದ ಮಾಡಿಸ್ತೀನಿ. ನಿಹಾರಿಕಾ, ನೀನು ತುಂಬ ಕಾಲದಿಂದ ಕಾಯ್ತಿದ್ದಂಥ ಅದೃಷ್ಟ ನಿನ್ನನ್ನು ವರಿಸಿದೆ. ಹೋಗಿ ಪ್ರಸಾದ ಮಾಡು. ಅಪ್ಪ, ತಲೆ ಕೆಟ್ಟ ಹೋಗ್ತಾ ಇದೆ ನನಗೆ. ಯಾಕೆ ಬುಜ್ಜಿ, ಏನಾಯ್ತು? ಅಲ್ಲಿ ಪ್ರಸಾದ ಮಾಡು ಅಂದ್ರೆ ಇಲ್ಲಿ ಬಂದು ತಲೆ ಹಿಡ್ಕೊಂಡು ನಿಂತಿದ್ಯಾ? ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಪ್ರಸಾದ ತಾನೇ, ಮಾಡ್ಬಿಡು. ಏನ್ ಮಾಡೋದು ನಿನ್ ತಲೆ? ಮೇಲ್ ಮಡಿಕೆ ಇಟ್ಟು ಕೆಳಗಡೆ ಬೆಂಕಿ ಹಚ್ಚಿ ಅಕ್ಕಿ ಬೆಲ್ಲ ಹಾಕಿದ್ರೆ ಆಗೋಗತ್ತೆ ಅಂತ ಅನ್ಕೊಂಡಿದ್ಯಾ? ಹಾಗಿಲ್ಲ. ಎಲ್ಲಿ ಏನೇ ತಪ್ಪು ನಡೆದ್ರು ಅಮ್ಮನವ್ರ ಕೋಪಕ್ಕೆ ಗುರಿ ಆಗ್ಬೇಕು. ಯಾವ ಕಣ್ಣೋ ಕಾಲು ಹೋಗುತ್ತೆ. ಅಯ್ಯಯ್ಯೋ, ಕಣ್ಣು ಕಾಲು ಹೋಗ್ಬಿಟ್ರೆ ನಿನ್ ಜೊತೆ ಸಂಸಾರ ಮಾಡೋದು ಹೇಗ್ ನಿಹಾರಿಕಾ? ಸಮಯ ಸಂದರ್ಭ ಇಲ್ದೇನೆ ನೀನ್ ಇಷ್ಟ ಬಂದಾಗ ತಮಾಷೆ ಮಾಡಿದ್ರೆ ಆ ಒಲೆ ಮೇಲೆ ನಿನ್ನ ಕೂಡಿಸ್ಬಿಡ್ತೀನಿ. ಮೊದಲೇ ಟೆನ್ಷನಲ್ಲಿ ತಲೆ ಕೆಟ್ಟ ಹೋಗ್ತಾ ಇದೆ. ಪಾಪಗಳನ್ನ ಮಾಡೋ ನಿನ್ನಂಥ ಪಾಪಿಗೆ ಹೀಗೆ ಇರತ್ತೆ. ಅಮ್ನೋರ್ ವಿಗ್ರಹನ ಮಾರೋದಕ್ಕೆ ನೋಡಿದ್ ನೀನು ಪ್ರಸಾದ ಮಾಡಿದ್ರೆ ನಿನ್ ಪರಿಸ್ಥಿತಿ ಏನೋ ಅರ್ಥ ಮಾಡ್ಕೊ. ಅಮ್ನೋರ್ ವಿಗ್ರಹನ ತಗೊಂಡು ಹೋದ ಫಾರಿನರ್ಸ್ ಏನಾದ್ರು ಸುಟ್ಟು ಬೂದಿ ಆದ್ರು. ಕಾಲರುದ್ರ ಏನಾದ? ರಕ್ತ ಕಕ್ಕಿ ಸತ್ತೋದ. ಪಾಪ, ತಾಯ್ತ ಕೂಡ ಕಾಪಾಡೋದಕ್ಕಾಗ್ಲಿಲ್ಲ. ಇನ್ನು ನಿನ್ ವಿಷಯಕ್ಕೆ ಬಂದ್ರೆ ತುಂಬಾ ಮುದ್ದಾಗಿ ಮೃದುವಾಗಿ ಬೆಳೆದಿದ್ಯಾ. ಯೋಚನೆ ಮಾಡು. ಅಮ್ನೋರ ಅನುಗ್ರಹ ನನಗೆ, ಅಮ್ನೋರ ಆಗ್ರಹ ನಿನಗೆ. ಹಾ, ಈಗ ನಂಗೊಂದು ಗಾದೆ ನೆನಪಾಗ್ತಾ ಇದೆ. ಏನವನೇ? ಇವಾಗ ಅಗತ್ಯನಾ? ಅತ್ತ ನರಿ ಇತ್ತ ಹುಲಿ, ಯಾವ ಕಡೆ ಹೋದ್ರೂ ಅಪಾಯನೇ. ಸರಿ ಸರಿ, ಬೇಗ ಬಾ. ಅಲ್ಲಿ ಎಲ್ರೂ ನಿಂಗೋಸ್ಕರ ಕಾಯ್ತಿದ್ದಾರೆ. ಯಾಕೆ? ನನ್ ಸಾವ್ಗೋಸ್ಕರನಾ? ಅಯ್ಯೋ ರಾಮ, ಜಾತ್ರೆಯಲ್ಲಿ ಇದೇನ್ ಮಾತುಗಳು?
ಕೆನ್ನೆಗೆ ಹೊಡ್ಕೋ. ಅಯ್ಯೋ, ಹೀಗೆ ಹೊಡ್ಕೋ. ಆ ಬೇಗ ಬಾ. ಇವಳೇನು ನನ್ನ ಪ್ರಾಣಕ್ಕೆ ತಾಟಕಿ ಹಾಗೆ ನಿಂತ್ಕೊಂಡಿದ್ದಾಳೆ. ಗಂಡ ದೂರ ಆಗ್ತಾನೆ ಅನ್ನೋ ನೋವಿಗಿಂತ ನಾನು ಕಷ್ಟದಲ್ಲಿದ್ದೀನಿ ಅನ್ನೋ ಖುಷಿನೇ ಜಾಸ್ತಿ ಕಾಣಿಸ್ತಾ ಇದೆ. ಬುಜ್ಜಿ, ಇವಾಗ ಏನು ಮಾಡೋದು? ಹೇಗೋ ಒಂದು ಮ್ಯಾನೇಜ್ ಮಾಡಿ ತಪ್ಪಿಸ್ಕೊಳ್ಬೇಕು. ಪಾಪ ನನ್ನ ಬುಜ್ಜಿ. ಪ್ರಸಾದ ತಯಾರು ಮಾಡು ಅಂತ ಹೇಳಿದ್ರೆ ಇನ್ನು ಶುರು ಮಾಡದೆ ಏನ್ ಮಾಡ್ತಿದ್ಯಮ್ಮ? ಅತ್ತೆ ಕೇಳ್ತಾ ಇದ್ದಾರಲ್ವಾ, ಉತ್ತರ ಕೊಡು ನಿಹಾರಿಕಾ. ಅಷ್ಟಕ್ಕೂ ಶುರು ಮಾಡಿದ್ಲಾ ಇಲ್ವಾ ಅಂತ ನೋಡೋದಕ್ಕೆ ಹೋಗಿದ್ದೆ ಅತ್ತೆ. ಇಬ್ರು ಮಾತಾಡ್ತಾ ಇದ್ರು. ಏನ ಹುಚ್ಚು ಮಾತುಗಳು? ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕು. ಏನದು? ಇದಕ್ಕೂ ಮುಂಚೆ ನಾನು ಯಾವತ್ತೂ ಪ್ರಸಾದ ಮಾಡಿಲ್ಲ ಅಲ್ವಾ ಅತ್ತೆ? ಅದಕ್ಕೆ ಅಲ್ವಾ ಇವಾಗ ಮಾಡು ಅಂದಿದ್ದು. ನನಗೂ ಮಾಡಬೇಕು ಅಂತಲೇ ಇದೆ. ಆದರೆ ನನಗೆ ಬೆಳಗಿನ ಜಾವ ಬಂದಿದ್ದ ಕನಸಿನ ಬಗ್ಗೆ ಯೋಚನೆ ಮಾಡ್ತಿದ್ರೆ ಸ್ವಲ್ಪ ಭಯ ಆಗ್ತಿದೆ. ಬೆಳಗಿನ ಜಾವ ಬಂದು ಕನಸು ಅಂದರೆ ಖಂಡಿತವಾಗ್ಲೂ ನಿಜ ಆಗುತ್ತೆ. ಏನು ಕನಸು ಬಂತು? ಅಮ್ಮನವ್ರ ಕನ್ಸಲ್ಲಿ ಬಂದು ನಿಮ್ಮ ಮನೆ ಸಮಸ್ಯೆ ಎಲ್ಲ ತೀರದ ಮೇಲೆ ವೇದವತಿ ಅವರಿಂದ ನೀನು ವಾರಸತ್ವನ ತಗೊಂಡ್ರೆ ಚೆನ್ನಾಗಿರತ್ತೆ, ಮುಂದಿನ ವರ್ಷದಿಂದ ನೀನೇ ಪ್ರಸಾದ ಮಾಡಿ ನೈವೇದ್ಯಕ್ಕಿಡು ಅಂತ ಹೇಳಿದ್ಲು. ತಪ್ಪಿಸ್ಕೊಳ್ಳೋದಕ್ಕೆ ಏನ್ ಸ್ಕೆಚ್ ಹಾಕಿದ್ಯೆ? ಏನಮ್ಮ ಕನ್ಸಲ್ಲಿ ಅಂತ ಮ್ಯಾಟ್ರ್ ಹೇಳಿದ್ಲಾ? ಹೌದು ಪೃಥ್ವಿರಾಜ್ ಅವರೇ. ಅಮ್ಮನಂತ ಜಾತಕ ಅಲ್ವಾ ಬಾವ, ಅದಕ್ಕೆ ಎಷ್ಟೊತ್ತಾದರೂ ಇರ್ತಾಳೆ, ಯಾವ ಮ್ಯಾಟರ್ ಆದರೂ ಹೇಳ್ತಾಳೆ. ಈ ವರ್ಷ ಬಿಟ್ಬಿಡಿ, ಮುಂದಿನ ವರ್ಷದಿಂದ ನಾನೇ ಮಾಡ್ತೀನಿ. ಈಗೇನ್ ಮಾಡೋಣ ಅಂತೀರಾ? ಇಂಥ ಸಮಯದಲ್ಲಿ ನಾನು ಪ್ರಸಾದ ಮಾಡೋದು ಸರಿಯಾಗಲ್ಲ ಅನ್ಸುತ್ತೆ. ಅದಕ್ಕೆ ನನ್ನ ಮಾತು ಕೇಳಿ. ಇನ್ನು ಮಾಡೋದೇನಿದೆಯಮ್ಮ, ನೀವೇ ಪ್ರಸಾದನ ತಯಾರು ಮಾಡಿ. ಅವಳ ಮನಸ್ಸಿಗೆ ಹಾಗನ್ಸಿದೆ ಅಂದಮೇಲೆ ಬಲವಂತದಿಂದ ಮಾಡಬಾರ್ದು. ಅದಕ್ಕೆ ಈ ವರ್ಷ ನೀವೇ ಮಾಡೋದು ಎಲ್ಲ ರೀತಿಯಲ್ಲೂ ಒಳ್ಳೇದು ಅನ್ಸುತ್ತೆ. ಅತ್ತೆ, ನೀವೊಂದು ವಿಷಯನ ಗಮನಿಸಿದ್ರೋ ಇಲ್ವೋ? ನಿಹಾರಿಕಾ ಇಲ್ಲಿಗೆ ಬಂದು ಪ್ರತಿ ಸಲನೂ ಪ್ರಸಾದ ಮಾಡೋದ್ರಲ್ಲಿ ವಿಫಲ ಆಗ್ತಾ ಇದ್ದಾಳೆ. ಅದು ಒಳ್ಳೇದಲ್ಲ. ಮುಂದಿನ ವರ್ಷ ನಿಹಾರಿಕಾಗೆ ಮತ್ತೊಂದು ಸಮಸ್ಯೆ ಬರ್ಬೋದು. ಎಷ್ಟು ಸಲ ತಪ್ಪಿಸ್ಕೊಂತಾಳೆ ಹೇಳಿ? ತಪ್ಪಿಸ್ಕೋತಿದ್ದೀನಿ ಅಂತ ಹೇಳ್ತಿದ್ಯಲ್ಲ? ನಾನು ಮಾತಾಡ್ತಾ ಇದ್ದೀನಲ್ವಾ, ನೀನು ಸುಮ್ಮನಿರು. ಎರಡನೇ ಸೊಸೆಗೆ ತುಂಬ ದೃಷ್ಟಿ ತಾಕಿರೋ ಹಾಗಿದೆ. ಅದಕ್ಕೆ ನೀವೇ ಯಾವುದೋ ಒಂದು ಪರಿಹಾರ ಮಾರ್ಗನ ಯೋಚನೆ ಮಾಡಿ ಹೇಳಿ. ತುಂಬ ದಿನ ಆದಮೇಲೆ ಅಮ್ಮನವರು ಮನೆಗೆ ಸೇರ್ತಾ ಇದ್ದಾರೆ. ನಿಹಾರಿಕಾ ಪ್ರಸಾದ ಮಾಡೋದು ಒಳ್ಳೆಯದು. ನಿಹಾರಿಕಾಗಿರೋ ದೃಷ್ಟಿ ಕೂಡ ಹೋಗುತ್ತೆ. ನಂಗೆ ಗೊತ್ತಿರೋ ಹಾಗೆ ಇದಕ್ಕೊಂದು ನಿವಾರಣಾ ಉಪಾಯ ಇದೆ ಪೂಜಾರ್ರೆ. ಏನಮ್ಮ? 9 ಜನ ಮುತ್ತೈದೆಯರು ಅಮ್ಮನವ್ರ ಮುಂದೆ ನಿಹಾರಿಕಾಗೆ ಅರಿಶಿಣ ನೀರಿನ ಸ್ನಾನ ಮಾಡಿಸಿದ್ರೆ ದೋಷ ನಿವಾರಣೆ ಆಗುತ್ತೆ. ಆಮೇಲೆ ನಿಹಾರಿಕಾ ಅಮ್ಮನವ್ರಿಗೆ ಪರಮ ಪವಿತ್ರ ಭಕ್ತಿ ಆಗೋಗಿ ಪ್ರಸಾದನ ಈಸಿಯಾಗಿ ಮಾಡೋಕ್ಕಾಗತ್ತೆ. ವೇದವತಿಯವರ ಆಚಾರಗಳಿಗೆ ವಾರಸ್ದಾರಳಾಗೋಗ್ತಾಳೆ. ಒಳ್ಳೆ ಸಲಹೆನೇನಮ್ಮ. ನೀನು ಹೇಳ್ದಾಗೆ ಮಾಡೋದ್ರಿಂದ ಎಲ್ಲಾನು ಸರಿಯಾಗಿ ನಡೆಯುತ್ತೆ. ಯಾಕೆ ಇಷ್ಟ ಹಠ ಮಾಡ್ತಿದ್ಯಾ ಅವನಿ? ಅವನಿ ಹೇಳ್ದಾಗ ಮಾಡೋದ್ರಿಂದ ನಿನಗೆ ಒಳ್ಳೇದಾಗತ್ತಮ್ಮ. ಪ್ರಸಾದ ಮಾಡು ಅಕ್ಕ, ಬೇಗ ಕಾರ್ಯಕ್ರಮ ಮುಗ್ದೋಗುತ್ತೆ. ಮತ್ತೆ ಸಿಕ್ಕಾಕ್ಸಿದ್ಲು. ಇವತ್ತಿಗೆ ನನ್ನ ಕತೆ ಮುಗ್ದ ಹಾಗೇನೆ. ಅವನಿ ನನ್ನ ಮೇಲೆ ದ್ವೇಷ ಇಟ್ಕೊಂಡು ನನ್ನನ್ನು ಆಡಿಸ್ತಿದ್ದಾಳೆ. ಹೌದು ಬುಜ್ಜಿ, ಹೋದ ಜನ್ಮದಲ್ಲಿ ನೀನು ಅವನಿಗೇನೋ ಮೋಸ ಮಾಡಿದ್ಯಾ ಅನ್ಸುತ್ತೆ.
ಇದಕ್ಕೂ ಮುಂಚೆ ನಮ್ಮ ಮೇಲೆ ಅವನಿಗೆ ಎಷ್ಟೇ ಕೋಪ ಇದ್ರೂ ಈ ರೇಂಜಲ್ಲಿ ಅಟ್ಯಾಕ್ ಮಾಡಿರ್ಲಿಲ್ಲ. ಮತ್ತೆ ಹಾವ್ ಹಿಡಿಯೋನು ಪುಂಗಿ ಸೌಂಡಿಂದ ಹಾವನ್ನ ಆಡಿಸೋ ಹಾಗೆ ನೀನ ಆಡಿಸ್ತಿದ್ದಾಳೆ. ನೀನು ಮುಂಗುಸಿ ತರ ಎದುರು ನುಗ್ಬೇಕು ಬುಜ್ಜಿ, ಇಲ್ಲಾಂದ್ರೆ ಲಾಭ ಇಲ್ಲ. ಅವನಿಗೆ ಏನೋ ಒಂದ್ ಮಾಡ್ಬೇಕು, ಇಲ್ಲ ಅಂದ್ರೆ ನನಗ್ ಮನಃಶಾಂತಿನೇ ಇಲ್ಲ. ಚೆನ್ನಾಗಿ ಯೋಚನೆ ಮಾಡು ಬುಜ್ಜಿ, ನಿನ್ ಕ್ರಿಮಿನಲ್ ಬ್ರೈನಲ್ಲಿ ಏನಾದ್ರೂ ಹೊಳೆಯುತ್ತೆ. ಚೆನ್ನಾಗಿ ಯೋಚನೆ ಮಾಡು. ಆ ಕಡೆ ನೋಡು. ಹಾ, ಅರ್ಥ ಆಯ್ತು ಬುಜ್ಜಿ. ಆ ಗೂಳಿನ ಕಟ್ಟಿರೋ ದಾರದಿಂದ ಅವನಿನ್ನ ನೇಣಿಗೆ ಹಾಕ್ಬಿಡೋಣ. ಅಲ್ಲಿರೋ ಗೋಳಿನ ನೋಡು ಅಂದ್ರೆ ಅದಕ್ಕಿರೋ ಹಗ್ಗನ್ ನೋಡ್ತಿದ್ಯಲ್ಲ. ಅಲ್ಲಿ ನೋಡು, ಅವನಿ ಕೆಂಪು ಬಣ್ಣದ ಸೀರೆ ಉಟ್ಕೊಂಡಿದ್ದಾಳೆ. ಹಾ, ಕೆಂಪು ಬಣ್ಣ ಅಲ್ಲಂದ್ರೆ ಹಳದಿ ಬಣ್ಣ, ಹಳದಿ ಬಣ್ಣ ಅಲ್ಲಂದ್ರೆ ಹಸಿರು ಬಣ್ಣ. ಅವ್ರ ಸೀರೆ ಅವ್ರ ಇಷ್ಟ. ಇಲ್ಲಿ ನೋಡು, ನಿನಗೆ ಅವಳ ಸೀರೆ ಅಷ್ಟೊಂದು ಇಷ್ಟ ಆಗಿದ್ರೆ ಅವಳು ತೊಳೆದು ಆರೋಕ್ ಹಾಕ್ದಾಗ ಅದನ್ನ ಕದ್ಕೊಂಬಂದು ನಿನಗೆ ಕೊಡ್ತೀನಿ. ಸೀರೆ ಅಂತ ಸೀರೆ. ಇದಕ್ಕೆ ಕಣೋ ನನ್ನ ಪ್ಲಾನ್ ಎಲ್ಲ ಫೇಲ್ ಆಗ್ತಿರೋದು. ಗೂಳಿಗೆ ಕೆಂಪು ಬಣ್ಣ ನೋಡಿದ್ರೆ ಏನಾಗತ್ತೆ? ಹಾ, ಮದ ಬರುತ್ತೆ ಅದಕ್ಕೆ. ಏಯ್, ಕೆಂಪು ಬಣ್ಣದ ಸೀರೆ ಹಾಕೊಂಡಿರೋ ಅವನಿನ ಇದು ಗುದ್ಬಿಡುತ್ತೆ. ಸೂಪರ್ ಬುಜ್ಜಿ. ನನಗೆ ಒಂದ್ ಕಡೆ ಅರ್ಶನದ ನೀರಲ್ಲಿ ಅಭಿಷೇಕ ಮಾಡ್ತಾರೆ, ಅದೇ ಸಮಯದಲ್ಲಿ ಅದಕ್ಕೆ ರಕ್ತಾಭಿಷೇಕ ನಡಿಬೇಕು. ನೀನು ಕರೆಕ್ಟ್ ಟೈಮ್ ನೋಡಿ ಆ ಗೋಳಿನ ಬಿಡಿಸು. ಉಳ್ದಿರೋ ಕೆಲ್ಸನೆಲ್ಲ ಆ ಗೋಳಿನೇ ನೋಡ್ಕೊಳತ್ತೆ, ನನ್ನ ದ್ವೇಷನೂ ತೀರತ್ತೆ. ಸೂಪರ್ ಐಡಿಯಾ ಬುಜ್ಜಿ. ಮೂಕ ಪ್ರಾಣಿಯಿಂದ ಕೂಡ ನೀನು ಮರ್ಡರ್ ಪ್ಲಾನ್ ಮಾಡಿಸ್ತಾ ಇದೀಯ. ಆಹಾ, ಇವತ್ತು ಆ ಎತ್ತು ಗುದ್ದುತ್ತೆ, ಅವನಿ ಸಾಯ್ತಾಳೆ. ಅಮ್ಮ, ಮುತ್ತೈದೆಯರು ಅಮ್ನೋರಿಗೆ ಅರಿಶಿಣದ ನೀರಲ್ಲಿ ಅಭಿಷೇಕ ಮಾಡಿದ ಹಾಗೆ ಅಮ್ನೋರ್ ಸೇವೆ ಮಾಡಕ್ಕೆ ಹೊರಟಿರೋ ನಿಹಾರಿಕಾಗೂ ಮಂಗಳ ಸ್ನಾನ ಮಾಡಿಸಿ. ಗೂಳಿ ಜೊತೆ ಹೇಗೆ ಕಮ್ಯುನಿಕೇಟ್ ಮಾಡೋದು? ಸರಿ, ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ತೀನಿ. ನೋಡೋ ಗೂಳಿ, ನನ್ನ ಬುಜ್ಜಿಗೆ ತೊಂದರೆ ಕೊಡ್ತಿರೋ ಆ ಅವನಿ ಹೊಟ್ಟೆಗೆ ಕೊಂಬಲ್ ಗುದ್ಬಿಡು, ಕರಳೆಲ್ಲ ಕಿತ್ಕೊಂಡ್ಬರ್ಬೇಕು. ಆಹಾ, ನಾನು ಹೇಳ್ತಿರೋದೆಲ್ಲ ಅರ್ಥ ಆಗ್ತಿದೆ. ಅಲ್ಲಿ ಆ ಕಡೆ ನೋಡು, ಆ ಕಡೆ. ಹಾ, ಅಲ್ಲಿ ಕೆಂಪು ಸೀರೆ ಉಟ್ಕೊಂಡು ಏನೋ ಸಾಧಿಸಿರೋ ಹಾಗೆ ಕಾಣಿಸ್ತಿದ್ದಾಳಲ್ಲ, ಅವಳೇ ಅವನಿ. ಅವಳೇ ನಮ್ಮ ಟಾರ್ಗೆಟು, ಸರಿನಾ? ಹಾ, ಸರಿಯಾಗಿ ನೋಡ್ಕೋ, ಯಾವ ಕನ್ಫ್ಯೂಷನ್ ಇರಬಾರ್ದು. ಹಾ, ಓಕೆನಾ? ಆ ಕೆಂಪು ಸೀರೆನೆ ನೋಡು. ಹಾ, ಈಗ ನೀನ್ ಹೊರಡ್ಬೇಕಾಗಿರೋ ಸಮಯ ಬಂದಿದೆ. ನಾನು ಹೇಳಿದ್ದೆಲ್ಲ ನೆನಪಲ್ಲಿ ಇಟ್ಕೊಂಡು ಹೋಗು ಹೋಗು. ನಾನು ಇವಾಗ ಹಗ್ಗನ್ ಬಿಚ್ತೀನಿ. ಹಾ, ಹೋಗು. ನಮ್ ಗೋಳಿ ನಮ್ ಕೆಲಸ ನೋಡ್ಕೊಳುತ್ತೆ. ನನ್ನ ಮೇಲೆ ಯಾರಿಗೂ ಅನುಮಾನ ಬರಬಾರ್ದು. ನಾನು ಮೊದಲು ಇಲ್ಲಿಂದ ಎಸ್ಕೇಪ್ ಆಗಬೇಕು.
ಸಿಕ್ಕಾಕ್ಸಿ ನನ್ನ ಜಾತಕನ ಬಯಲು ಮಾಡಬೇಕು ಅಂತ ನೋಡ್ತಿದ್ಯಾ ಅಲ್ವಾ ಅವನಿ? ನನಗೆ ಲಾಸ್ಟ್ ಡೇ ಅನ್ಕೊಂಡೆ. ಸ್ಮಾಲ್ ಚೇಂಜ್. ನಿನಗಿವತ್ತು ಲಾಸ್ಟ್ ಡೇ.